ಕಳೆದ 2 ವರ್ಷದಿಂದ ಆ ಮನೆಯವರು ತಮಗೆ ಬರಬೇಕಾದ ದುಡ್ಡಿಗಾಗಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರು ಅಂತಂದ್ರೆ ಯಾರು ಕೂಡ ಆ ದುಡ್ಡನ್ನು ದೊರಕಿಸಿಕೊಡೋ ಪ್ರಯತ್ನ ಮಾಡಲಿಲ್ಲ. ಆದರೂ ಕೂಡ ಸರ್ಕಾರ ಇವರು ಫಲಾನುಭವಿಗಳು ಅಂತೇಳಿ ಸೀಲ್ ಹಾಕಿ ಹೋಗಿತ್ತು. ಬನ್ನಿ, ಇವತ್ತು ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬಿಗ್ ಇಂಪ್ಯಾಕ್ಟ್ನಲ್ಲಿ PM ಆವಾಜ್ ದೋಖಾದ ಬಗ್ಗೆ ಸದ್ದು ಮಾಡಿದ್ವಿ. ವರದಿ ಪ್ರಸಾರ ಆಗ್ತಾ ಇದ್ದಾಗೆ ವಿಜಯಪುರ ಪಾಲಿಕೆ ತಂಡ ಹೊಡೆಯಿತು. ನಾವು ಸತತ 2 ತಿಂಗಳುಗಳ ಕಾಲ 2 ವರ್ಷದ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತಾನೆ ಇದ್ವಿ. ವರದಿ ಪ್ರಸಾರ ಆಗ್ತಾ ಇದ್ದಾಗೆ ವಿಜಯಪುರ ಪಾಲಿಕೆ ತಂಡ ಹೊಡೆದಿದೆ. 2 ವರ್ಷದಿಂದ ಆಗದ್ದು ಕೇವಲ 2 ತಿಂಗಳಲ್ಲಿ ಆಗೋಯ್ತು. ಬಿಗ್ ಇಂಪ್ಯಾಕ್ಟ್ನಲ್ಲಿ PM ಆವಾಜ್ ದೋಖಾ ಸದ್ದು ಮಾಡ್ತಾ ಇದೆ. ವರದಿ ಪ್ರಸಾರ ಆಗ್ತಾ ಇದ್ದಾಗೆ ವಿಜಯಪುರ ಪಾಲಿಕೆ ತಂಡ ಹೊಡೆದಿದೆ. ವಿಜಯಪುರದಲ್ಲಿ ಒಂದು ಮನೆ PM ಆವಾಜ್ ಯೋಜನೆಯಲ್ಲಿ ಅವರಿಗೆ ಮನೆ ಸಿಕ್ಕಿದೆ. ಈ ಮನೆ ಸಿಗಬೇಕು ಅಂತಂದರೆ ಸರ್ಕಾರ ದುಡ್ಡು ಕೊಡಬೇಕಲ್ವ, 1.5 ಲಕ್ಷ ರೂಪಾಯಿ ದುಡ್ಡು ಕೊಡೋದು. ಆದರೆ ದುಡ್ಡು ಸಿಗಲಿಲ್ಲ. ನಿಮ್ಮ ಕೈಯಿಂದ ಹಾಕಿ ಹೇಗಾದರೂ ಮಾಡಿ ಮನೆ ಮಾಡಿ ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಇವರು ಸಾಲ ಸೋಲನೇನೋ ಮಾಡಿ ಮನೆ ಮಾಡಿದರು. ಮನೆ ಮಾಡಿದ ನಂತರ ಇದು ಸರ್ಕಾರದಿಂದ ಪಾವತಿಯಾಗಿದೆ ಅಂತೇಳಿ ಸೀಲ್ ಕೂಡ ಹಾಕಿ ಅಧಿಕಾರಿಗಳು ಎಸ್ಕೇಪ್ ಆಗ್ಬಿಟ್ರು. ಅವರ ಗೋಳು ಕೇಳೋರಿಲ್ಲ. ಮನೆ ನೋಡಿದರೆ ಸರ್ಕಾರದ್ದು, ಅಲ್ಲಿ ನೋಡಿದರೆ ಸೀಲ್ ಕೂಡ ಆಗಿದೆ, ಸರ್ಕಾರ ಪಾವತಿಯಾಗಿದೆ ದುಡ್ಡು ಅಂತೇಳಿ. ಯಾರ ಬಳಿ ಹೇಳ್ಕೊಳ್ಳೋದು ಈ ಪ್ರಾಬ್ಲಮ್? ನೇರವಾಗಿ ಬಂದಿದ್ದು ಅವರು ರಿಪಬ್ಲಿಕ್ ಕನ್ನಡ ವೇದಿಕೆ ಮೇಲೆ. ರಿಪಬ್ಲಿಕ್ ಕನ್ನಡ ನವೆಂಬರ್ ತಿಂಗಳಲ್ಲಿ ಈ ಸುದ್ದಿಯನ್ನು ಮಾಡಿತ್ತು. ನವೆಂಬರ್, ಡಿಸೆಂಬರ್, ಜನವರಿ. ಅದಾದ ನಂತರ ನಮ್ಮ ಪ್ರತಿನಿಧಿ ಶಶಿಕಾಂತ್ ನಿರಂತರವಾಗಿ ಆ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತಾ ಇದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 2 ತಿಂಗಳ ಹಿಂದಿನ ಸುದ್ದಿಯನ್ನು ರಿಪಬ್ಲಿಕನ್ನು ಸುಮ್ಮನೆ ಬಿಟ್ಬಿಡತ್ತಾ? ನೋ. 2 ತಿಂಗಳಾಗಲಿ 6 ತಿಂಗಳಾಗಲಿ ನಾವು ಮಾಡಿದಂಥ ಸುದ್ದಿ ಆ ಬಡ ಜನರಿಗೆ ಹೆಲ್ಪ್ ಆಗೋ ತನಕ ನಾವು ಅದನ್ನು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಸ್ಪಷ್ಟ ಉದಾಹರಣೆ ಈ ಸುದ್ದಿ ನೋಡಿ. ದಿನಾಂಕ 15/11/2023 ಹಣಕ್ಕಾಗಿ 2 ವರ್ಷದಿಂದ ಫಲಾನುಭವಿ ಅಲೆದಾಟ. ಎಸ್ ವೀಕ್ಷಕರೇ, ವಿಜಯಪುರ ನಗರದ 21ನೇ ವಾರ್ಡ್ ನಿವಾಸಿ ಬಸವರಾಜ ಕೊಹ್ಲಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2019-20ನೇ ಸಾಲಿನಲ್ಲಿ ಆಯ್ಕೆಯಾಗಿದ್ದರು. ಆದರೆ ಮನೆ ಕಟ್ಟೋಕೆ ಸರ್ಕಾರದ ಸಹಾಯಧನ ಬಂದಿರಲಿಲ್ಲ. ಪಾಲಿಕೆಯವರು ಈಗ ನಿಮ್ಮ ಕೈಯಲ್ಲಿ ದುಡ್ಡು ಹಾಕಿ ಮನೆ ಕಟ್ಕೊಳ್ಳಿ, ಆಮೇಲೆ ಅನುದಾನ ಬರುತ್ತೆ ಅಂತ ಹೇಳಿದ್ರು. ಇಲ್ಲ ಅಂತಂದ್ರೆ ಆಯ್ಕೆ ರದ್ದು ಮಾಡಲಾಗುವುದು ಅಂತ ನೋಟಿಸ್ ನೀಡಿದ್ರು. ಹೀಗಾಗಿ ಈ ಕುಟುಂಬ ಸಾಲ ಸೋಲ ಮಾಡಿ ಮನೆ ಕಟ್ಟಿದ್ರು. ಅನುದಾನವೇ ನೀಡದೇ ಇದ್ರು ಕೂಡ ಮನೆಗೆ ಫಲಾನುಭವಿ ಅಂತ ಬೋರ್ಡ್ ಬೇರೆ ಹಾಕಿದ್ರು. 2 ವರ್ಷದಿಂದ ಸರ್ಕಾರದ 1.5 ಲಕ್ಷ ಅನುದಾನಕ್ಕೆ ಅಲೆದಾಡ್ತಾಲೇ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ನಲ್ಲಿ 15/11/2023 ವರದಿ ಪ್ರಸಾರ ಮಾಡಿದ್ವಿ. ಇದು ಯಾರ ಯೋಜನೆ ಹೇಳಿ? PM ಆವಾಸ್ ಯೋಜನೆ. ನಮ್ಮ PM ಯಾರು ಹೇಳಿ? ಮಾನ್ಯ ನರೇಂದ್ರ ಮೋದಿ ಅವರು. ಈ ಯೋಜನೆ ಅವ್ರಿಗೆ ಬರಬೇಕಿತ್ತಲ್ವಾ? ಈ ಬಸವರಾಜ್ ಕೊಲ್ಲಾರ ಮತ್ತು ಮಂಗಳ ಅವರ ಪತ್ನಿ, ನೀವು 1 ನಯಾ ಪೈಸೆ ಕೊಡದೆ ಬೋರ್ಡ್ ಹಾಕೊಂಡು ಹೋಗಿದ್ದಾರೆ, ಇವರಿಗೆ ಮನೆ ಕೊಡಲಾಗಿದೆ ಅಂತೇಳಿ. ಬಿಡ್ತೀವಾ? ಬದ್ರುದ್ದೀನ್ ಸೌದಾಗರ್ ಪಾಲಿಕೆ ಆಯುಕ್ತರು. ಏನು ಸರ್ ಅದು ಯಾರದಲ್ಲಿ ಬರೆದಿದ್ದು ಮನೆಗೆ ಇವರಿಗೆ ಮನೆ ಕೊಟ್ಟಿದ್ದೀವಿ ಅಂತೇಳಿ 1.5 ಲಕ್ಷ ಕೊಡದೆ? ಸೌದಾಗರ್ ಸರ್, ಬದ್ರುದ್ದೀನ್ ಸೌದಾಗರ್ ಸರ್, ರೆಸ್ಪೆಕ್ಟಲ್ಲಿ ಕೇಳ್ತಾ ಇದ್ದೀನಿ, ಯಾಕೆ ಇವರ ಮನೆಯ 1.5 ಲಕ್ಷ ರೂಪಾಯಿ ಅವರಿಗೆ ಸಿಕ್ಕಿಲ್ಲ? ಯಾವಾಗ ಕೊಡ್ತೀರಿ? ನಂಬರ್ 2, ಈ ಕ್ಷಣ ಇವರ ಮನೆಗೆ 1.5 ಲಕ್ಷ ರೂಪಾಯಿ ನೀವು ಕೊಡಿಸಿಲ್ಲ ಅಂತಂದರೆ ಬೇಕಿದ್ರೆ ರಿಪಬ್ಲಿಕ್ ಕನ್ನಡ 24 ಗಂಟೆಯಲ್ಲಿ 1.5 ಲಕ್ಷ ಕೊಡಿಸುತ್ತೆ. ಬಟ್ ನೀವು ರಾಜೀನಾಮೆ ಕೊಡಬೇಕು. ನೀವು ರಾಜೀನಾಮೆ ಕೊಟ್ಟು ನಿಮಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಬೇರೆ ಕೆಲಸ ಮಾಡಬೇಕು. 1.5 ಲಕ್ಷ ರೂಪಾಯಿ 24 ಗಂಟೆಯಲ್ಲಿ ಕೊಡಿಸ್ತೀನಿ ರೀ. ಎರಡನೇದಾಗಿ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಮಹಾನಗರ ಪಾಲಿಕೆಯ ಆಯುಕ್ತರು ಅವರಿಬ್ಬರ ನಂಬರ್ ಫೋನು ಸ್ಕ್ರೀನಲ್ಲಿ ಹಾಕ್ತೀನಿ. ಜನ ಕೇಳಬೇಕು ಪ್ರಶ್ನೆ. ಅವತ್ತು ಬಿಗ್ ಇಂಪ್ಯಾಕ್ಟ್ ನಲ್ಲಿ ವಿಜಯಪುರ ಆಯುಕ್ತ ಬದ್ರುದ್ದೀನ್ ಸೌದಾಗರ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿಸೋ ಭರವಸೆ ಕೊಟ್ಟರು. ಆದರೆ ನಿಮ್ಮ ಬಿಗ್ ಇಂಪ್ಯಾಕ್ಟ್ ಈ ಸ್ಟೋರಿನ ಫಾಲೋ ಮಾಡ್ತಾನೆ ಇತ್ತು. ನಮ್ಮ ಪ್ರತಿನಿಧಿ ಶಶಿಕಾಂತ್ ವಾಟ್ಸಪ್ ಮೂಲಕ ಮಾಹಿತಿ ಪಡಿತಾಲೇ ಇದ್ರು. ಇನ್ನು ಅವರ ಅಕೌಂಟ್ಗೆ ಅನುದಾನದ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಫಾಲೋ ಅಪ್ ನಲ್ಲಿದ್ರು.
ಅಕೌಂಟಿಗೆ ಬಂತು ಅನುದಾನದ ಹಣ. ಪಾಲಿಕೆಯವರಿಗಿದ್ದ ತಾಂತ್ರಿಕ ಅಡಚಣೆಗಳನ್ನೆಲ್ಲ ಸರಿಪಡಿಸಿತು. ಇದೀಗ ಫಲಾನುಭವಿ ಬಸವರಾಜ್ ಕೊಹ್ಲಾರ ಅವರ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಖಾತೆಗೆ 1.5 ಲಕ್ಷ ರೂಪಾಯಿ ಸಹಾಯಧನ ಹಾಕಿದ್ದಾರೆ. ಕಳೆದ 2 ವರ್ಷಗಳಿಂದ ಹಣಕ್ಕಾಗಿ ಅಲೆದಾಡ್ತಾ ಇದ್ದ ಬಸವರಾಜ್ ಮಂಗಾಲ ದಂಪತಿಗಳು ಅಕೌಂಟ್ಗೆ ಹಣ ಬರ್ತಾ ಇದ್ದಂತೆ ಎಟಿಎಂಗೆ ಹೋಗಿ ಹಣ ಬಿಡಿಸ್ಕೊಂಡು ಬಂದರು. ಈ ದಂಪತಿಗಳಲ್ಲಿ ಇದೀಗ ಎಲ್ಲಿಲ್ಲದ ಸಂತೋಷ. ಇದೆಲ್ಲ ಸಾಧ್ಯವಾಗಿದ್ದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಿಂದ ಅಂತ ಸಂತಸ ಹಂಚಿಕೊಂಡ್ರು. ರಿಪಬ್ಲಿಕ್ ಕನ್ನಡ ಮಾಡಿದ್ದು ಒಳ್ಳೆ ಕೆಲಸ ರೀ. ಎಷ್ಟು ದಿವಸ ಅಡ್ಡಾಡಿದ್ರು ನಮ್ದು ಕೆಲಸ ಆಗಿಲ್ಲ ರೀ. ಇದು ಒಳ್ಳೆ ಕೆಲಸ ಆಗಿದೆ ರೀ. ನಮ್ಗೆ ಹಣ ಬಂದು ಮುಟ್ಟ್ಯಾವ್ರಿ. ರಿಪಬ್ಲಿಕ್ ಕನ್ನಡ ಬಡವರು ಬಂದು ನಮ್ಮ ದೇವ್ರು ಇದ್ದಂಗೆ ಇದು ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದಗಳು. ಬಡವ್ರ ಪರವಾಗಿ ರಿಪಬ್ಲಿಕ್ ಕನ್ನಡ ನಿಲ್ಲಬೇಕಂತೇಳಿ ನಾ ದೇವರಲ್ಲಿ ನಿಮ್ಮಲ್ಲಿ ಬೇಡ್ಕೊಳ್ತೀನಿ. ರಿಪಬ್ಲಿಕ್ ಕನ್ನಡದಿಂದ ನಮಗೆ ಕೈಗೆ ದುಡ್ಡು ಹತ್ಯಾವ್ರಿ. ಅವ್ರ ಪುಣ್ಯದಿಂದ ನಮ್ಗೆ ಒಂದು ದಾರಿ ಆಗೈತೆ ರೀ. ನಮ್ಗೆ ಭಾಳ ತ್ರಾಸಿತ್ತು ರೀ ಸರ್. ಅಡ್ಡಾಡಿದೇವು, ಎಲ್ಲ ಕಡೆ ಅಡ್ಡಾಡಿದೇವ್ರಿ. ಒಂದು ರೀಟ್ ಹ್ಞೂ ಅತ್ತಾರ ರೀ, ಬಿಡ್ತೇವೆ ಅತ್ತಾರ ರೀ, ಬಿಡ್ಲಾಕ ತಯಾರಿಲ್ಲ ರೀ. ಹ್ಞೂ ಅತ್ತಾರ ರೀ, ಬಿಡ್ತೇವೆ. ನಾವು ಅಡ್ಡಾಡಿ ನಾವು ಕಾಲನ್ನು ಹೋಗಿದ್ದು ರೀ ಸರ್. ನಿಮ್ಮ ಪುಣ್ಯದಿಂದ ಒಂದಿಟ್ಟು ಇದು ಕೈಗೆ ಹತ್ಯಾವ ನೋಡ್ರಿ ರೊಕ್ಕ. ಇಲ್ಲಿ ಕೈಗೆ ಹತ್ತಿದ್ದಿಲ್ಲ ರೀ. ಬಿಡ್ತೇವೆ ಹತ್ತಿದ್ರಿ ರೀ, ಬರ್ತಿದ್ದೇ ಇಲ್ಲ ರೀ ರೊಕ್ಕ. ನಮಗೆ ಈ ಸಂತೋಷ ಆಗೈತೆ ರೀ. ಅವ್ರಿಗೆ ದೊಡ್ಡ ಸರ್ಗೆ ನಿಮಗೆ ಕೋಟಿ ಪುಣ್ಯ ಆತ್ಲಿ. ಇದು ಕನ್ನಡದಿಂದ ಚಲೋ ಆಗೈತೆ ರೀ ನಮಗೆ. ಜೊತೆಗೆ ಈ ಸಮಯದಲ್ಲಿ ಖಾತೆಗೆ ಸಹಾಯಧನ ಬರಲು ಕಾರಣರಾದ ರಿಪಬ್ಲಿಕ್ ಕನ್ನಡದ ವಾಹಿನಿಯ ವಿಜಯಪುರದ ಜಿಲ್ಲಾ ವರದಿಗಾರ ಶಶಿಕಾಂತ್ ಹಾಗೂ ಕ್ಯಾಮರಾಮನ್ ಸುನೀಲ್ ಅವರಿಗೂ ಸನ್ಮಾನಿಸಿ ಗೌರವಿಸಿದ್ರು. ಅಂತಃಕರಣ ಐತೆ ಅನ್ನೋದು ಇದಕ್ಕೆ ನೋಡ್ರಿ. ಒಟ್ನಲ್ಲಿ 2 ವರ್ಷದಿಂದ ಆಗದ ಕೆಲಸ ಕೇವಲ 2 ತಿಂಗಳಲ್ಲಿ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಒಂದು ವರದಿ ಪ್ರಸಾರ ಮಾಡಿದ್ಮೇಲೆ ಅದನ್ನ ಫಾಲೋ ಅಪ್ ಮಾಡಿ ಆ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಾಣಿಸೋ ತನಕ ಬಿಡೋದಿಲ್ಲ. ಇದು ನಮ್ಮ ಕಮಿಟ್ಮೆಂಟ್. ನೋಡಿ, ಇದು ರಿಪಬ್ಲಿಕ್ ಕನ್ನಡ ಮಾಡಿಕೊಟ್ಟಂತಹ ಒಂದು ಸಹಾಯ ಅಂತ ನಾವು ಹೇಳಲ್ಲ. ಇದನ್ನು ಜವಾಬ್ದಾರಿಯನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ವಿಜಯಪುರ ನಗರದ 21ನೇ ವಾರ್ಡ್ ನಿವಾಸಿ ಬಸವರಾಜ್ ಕೊಲ್ಲಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2019-20ನೇ ಸಾಲಿನಲ್ಲಿ ಆಯ್ಕೆ ಆಗಿರ್ತಾರೆ. ಮನೆ ಕಟ್ಟೋಗೆ ಸರ್ಕಾರದ ಸಹಾಯಧನ ಬಂದಿರಲಿಲ್ಲ. ಪಾಲಿಕೆಯವರು ಈಗ ನಿಮ್ಮ ಕೈಯಲ್ಲಿ ದುಡ್ಡು ಹಾಕಿ ಮನೆ ಕಟ್ಟಿ ಅಂತ ಹೇಳಿರ್ತಾರೆ. ಇವರು ಏನೋ ಸಾಲ ಸೂಲ ಮಾಡಿ ಕಟ್ಟಿರ್ತಾರೆ. 2 ವರ್ಷದಿಂದ ಇವ್ರನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವಾಗ ನಾವು ಸುದ್ದಿ ಪ್ರಸಾರ ಮಾಡಿದ್ವೋ ಆಮೇಲೆ ನಮ್ಮ ರಿಪೋರ್ಟರ್ ಶಶಿಕಾಂತ್ ಫೋಟೋ ಹಾಕಿ, ಶಶಿಕಾಂತ್ ಅವ್ರದ್ದು ಮೊದಲಿಗೆ, ಶಶಿಕಾಂತ್ ಅವರ ಫೋಟೋ ಮತ್ತು ಕ್ಯಾಮರಾಮನ್ ಫೋಟೋ ಇಲ್ಲಿ. ಅವ್ರ ನಂಬರಲ್ಲಿ ಶಶಿಕಾಂತ್ ನಂಬರ್ ಅಲ್ಲಿ ಕೆಳಗೇನೆ ಹಾಕಿ. ಅಲ್ಲಿ ವಿಜಯಪುರ ಪ್ರತಿನಿಧಿಯಲ್ಲಿ ಪಕ್ಕದಲ್ಲಿ ಹಾಕ್ಬೋದಲ್ಲ. ನೋಡಿ, ಶಶಿಕಾಂತ್ ಪ್ರತಿನಿಧಿ ಮತ್ತು ನಮ್ಮ ಕ್ಯಾಮರಾಮನ್. ಕ್ಯಾಮರಾಮನ್ ಫೋಟೋ ಹಾಕಿ. ಈ ಸೈಡಲ್ಲಿ ಕ್ಯಾಮರಾಮನ್ ಫೋಟೋ ಹಾಕಿ. ಶಶಿಕಾಂತ್ ಪ್ರತಿನಿಧಿ ಅವರ ನಂಬರ್ 9986878952 9986878952. ಈ ಸುದ್ದಿಯನ್ನು ಮಾಡಿದ್ದು ಇವರು. ಜೊತೆಗೆ ವಿಜಯಪುರದ ಯಾವುದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ನೀವು ಕರೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬೋದು. ಶಶಿಕಾಂತ್ ಪ್ರತಿನಿಧಿ 9986878952. ಇಲ್ಲ, ಕ್ಯಾಮರಾಮನ್ ಹೆಸರೇನು? ಸುನಿಲ್. ಫೋಟೋ ಇಲ್ವಾ? ಓಕೆ, ಈಗ ನಿಮಗೆ ಒಂದು
8 ವಿಜುವಲ್ ತೋರಿಸ್ತೀನಿ ನೋಡಿ. ವಿಜಯಪುರ ಪ್ರತಿನಿಧಿ ನಂಬರ್ ನೋಡ್ಬೋದು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು ಮತ್ತು ವಿಜಯಪುರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿಗಳಿದ್ರೂ ಕೂಡ ಅಲ್ಲಿ ಕೊಡ್ಬೋದು. ದೃಶ್ಯ 1 ತೋರಿಸ್ತೀನಿ. PM ಆವಾಸ್ ಹಣ ಬರಲೇ ಇಲ್ಲ, ಇಬ್ಬರು ಕೂಡ ಕಣ್ಣೀರು ಹಾಕ್ತಾಯಿದ್ರು. 2 ತಿಂಗಳ ಹಿಂದಿನ ಸ್ಟೋರಿ ಇದು, ನಾವು ಸ್ಟೋರಿ ಮಾಡಿದಾಗ. ಇದು ಬಸವರಾಜ್ ಕೊಲ್ಲಾರ ಮತ್ತು ಅವರ ಪತ್ನಿ ದುಡ್ಡಿಲ್ಲ ಅಂಥೇಳಿ ದುಃಖ ಪಡ್ತಾಯಿದ್ರು. ಮಂಗಳ ಕೊಲ್ಲಾರ ಮತ್ತು ಬಸವರಾಜ್ ಕೊಲ್ಲಾರ. ದೃಶ್ಯ 1. ಇವತ್ತು ಅವರು ಸಿಹಿ ತಿಂತಾ ಇದ್ದಾರೆ. ಮನೆ ನಿರ್ಮಿಸಿ 2 ವರ್ಷವಾದರೂ ಅನುದಾನ ರಿಲೀಸ್ ಆಗಲಿಲ್ಲ. ಆಮೇಲೆ ವಿಜುವಲ್ ನಂಬರ್ 2, ದಾಖಲೆ ಹಿಡಿದು ಕಣ್ಣೀರು ಹಾಕ್ತಾ ಇದ್ರು ಬಡ ದಂಪತಿ. ನಮಗೆ ಒಂದು ಬಡ ದಂಪತಿಗಳಿಗೆ 1.5 ಲಕ್ಷ ಅನ್ನೋದು ಎಷ್ಟು ದೊಡ್ಡ ದುಡ್ಡು ಗೊತ್ತಾ? ಈ ಈ ಈ ದೇಶವನ್ನು ಮೇಯುವಂಥ ರಾಜಕಾರಣಿಗಳಿದಾರಲ್ಲ, ಇವರಿಗೆಲ್ಲ ಅದು ಗೊತ್ತಾಗಲ್ಲ. ಇವರೊಂದು ಮನೆ ಚೇಂಜ್ ಮಾಡಬೇಕಂದ್ರೂ ಕೂಡ ಕೋಟಿಗಟ್ಟಲೆ ನವೀಕರಣಕ್ಕಾಗಿ ಯೂಸ್ ಮಾಡ್ತಾರೆ. 1.5 ಲಕ್ಷ ಅಷ್ಟೇ ದೊಡ್ಡ ವಿಚಾರ ಏನಲ್ಲ. 1.5 ಲಕ್ಷದ ಮನೆ ಹೆಂಗಿರ್ಬೋದು? ಆಮೇಲೆ ಇವರು ನಮ್ಮ ರಾಜಕಾರಣಿಗಳು ಹೇಳೋ ರೀತಿ ಹೆಂಗಿರುತ್ತಂದ್ರೆ, ನಾವು ಇಷ್ಟು ಮನೆ ಕಟ್ಕೊಟ್ಟಿದ್ದೀವಿ, ಏನು ಇವ್ರ ಮನೆಯಿಂದ ತಂದು ಕಟ್ಕೊಟ್ಟಂಗೆ, ಎಂಥ ಮಣ್ಣಂಗಟ್ಟಿನಿಲ್ಲ, ನಾವು ಕೊಟ್ಟ ತೆರಿಗೆ ದುಡ್ಡನ್ನು ವಾಪಸ್ ಕೊಡೋದು. ಆ 1.5 ಲಕ್ಷಕ್ಕೆ ಬೇಕಾಗಿ ಅವರು ಕಣ್ಣೀರು ಹಾಕ್ತಾಯಿದ್ರು. ಇವತ್ತು ಅವರ ಮನಸ್ಸಿನಲ್ಲಿ ಸಂತೋಷ ಇದೆ, ಖುಷಿ ಇದೆ. ನಾವು ಆ ದುಡ್ಡನ್ನು ಅವರಿಗೆ ಕೊಡಿಸಿದ್ದೀವಿ ಅನ್ನೋಂಥ ಹೆಮ್ಮೆ ನಮಗಿದೆ. ಇನ್ನು ನಮ್ಮ ಪ್ರತಿನಿಧಿ ಶಶಿಕಾಂತ್ ಮಾತ್ರ ನಿರಂತರವಾಗಿ ಒಬ್ಬ ರಿಪೋರ್ಟರ್ ಆಗಿದ್ದುಕೊಂಡು ನಿರಂತರವಾಗಿ ಒಂದು ಸಮಾಜ ಸೇವೆ ರೀತಿಯಲ್ಲಿ ಅದನ್ನು ಫಾಲೋಅಪ್ ಮಾಡಿದ್ದಾರೆ ಶಶಿಕಾಂತ್. ಪಾಲಿಕೆ ಆಯುಕ್ತರಿಗೆ ಸರ್ ಏನಾಯಿತು ಸರ್ ಇದೇನಾಯಿತು, 15 ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ, ಈಗ 1.5 ತಿಂಗಳಾಯಿತು, ಇನ್ನೂ ಬಂದಿಲ್ಲ. ಶಶಿಕಾಂತ್ ನಿರಂತರವಾಗಿ. ಆಮೇಲೆ ದೃಶ್ಯ ನಂಬರ್ 4, ಒನ್ ಫೈನ್ ಡೇ ಬಡ ದಂಪತಿ ಮೊಬೈಲ್ಗೆ ಹಣ ಬಂದಿದೆ ಅಂಥೇಳಿ ಬರುತ್ತೆ ನೋಡಿ. 1,49,999 1,49,999 ಬಂದಿದೆ. ನಿಮ್ಮ ಕರೆಂಟ್ ಬ್ಯಾಲೆನ್ಸ್ ಕೂಡ ಅಲ್ಲಿ ಕಾಣುತ್ತೆ. ಪಾಪ 2 ರೂಪಾಯಿ ಏನಾಯಿತು ಅಂತ ಅನಿಸುತ್ತೆ. ಫಸ್ಟ್ 1 ರೂಪಾಯಿ ಹಾಕ್ತಾರೆ. ಅದು ಯಾಕಂದರೆ ಕರೆಕ್ಟಾಗಿ ಅಕೌಂಟಿಗೆ ಹೋಗಿದೆಯಾ ಇಲ್ವ ಅಂತ ನೋಡ್ಕೊಳ್ಳೋದಕ್ಕೆ. 1,49,999 ಅಲ್ಲಿ ಆಲ್ರೆಡಿ 5 ರೂಪಾಯಿ ಇರುತ್ತೆ ಅವರ ಅಕೌಂಟಲ್ಲಿ ಆಲ್ರೆಡಿ. ನೀವು ಟೋಟಲ್ ಗಮನಿಸಿ, ಅಲ್ಲಿ 1,50,04 ರೂಪಾಯಿ, 1,50,04 ರೂಪಾಯಿ 97 ಪೈಸೆ. ಅದನ್ನು ಮಾರ್ಕ್ ಮಾಡಬೇಕಿತ್ತು, ಅದರ ಮೇಲೇ ನಾವು ಇದು ಹಾಕಿದ್ದೀವಿ. ಆಮೇಲೆ ಹಣ ಡ್ರಾ ಮಾಡಲು ATMಗೆ ಓಡೋಡಿ ಬರ್ತಾರೆ. ಇದನ್ನು ನೋಡಿದ ತಕ್ಷಣವೇ ATMಗೆ ಬರ್ತಾರೆ ಅವರು. ದುಡ್ಡು 1.5 ಲಕ್ಷ ಬಂದಿದೆ ಅಂತೇಳಿ ಈ ವಿಜುವಲ್ ನೋಡಿದ್ದೀವಿ. ರಿಪಬ್ಲಿಕ್ ಕನ್ನಡ ಫಾಲೋಅಪ್ ಮಾಡಿದರೆ ಆ ಥರ ಕಾಂಜಿ ಪಿಂಜಿ ಥರ ಅಲ್ಲ, A to Z. ಅವರು ಖುಷಿಪಟ್ಟು ಸಮಾಧಾನ ಪಡೋ ತನಕ. ಬೇರೆ ಈ ಥರ ಕೆಲಸ ಮಾಡಿಕೊಡೋರು ಇದ್ದಾರೆ ಕಮಿಷನ್ ಪಡ್ಕೊಂಡು. ಬಟ್ ಒಂದು ಹೇಳಿ, ನಾವು ಇಲ್ಲಿ ತನಕ ಉಳಿಸ್ಕೊಂಡಿರುವಂಥ ಜರ್ನಲಿಸಮ್ನಲ್ಲಿ ಉಳಿಸ್ಕೊಂಡಿರುವಂಥದ್ದು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ತುಂಬ ಇಂಥ 10 ಲಕ್ಷ ಬಂದದ್ದು, 5 ಲಕ್ಷ ಬಂದದ್ದು, 12 ಲಕ್ಷ ಮಾಡಿಸ್ಕೊಟ್ಟಿದ್ದು ಇದೆಲ್ಲ ನಡೆದಿದೆ. ಬಂದು ನಮ್ಮ ಹತ್ರ ಕೇಳಿದ್ದು ಇದೆ, ಸರ್ ನಿಮಗೇನಾದರೂ ಕೊಡಬೇಕಾ ಅಂತೇಳಿ. ಬಟ್ ಯಾವತ್ತದು ಸಾಧ್ಯ ಇಲ್ಲ, ಮಾಡಲೂಬಾರ್ದು, ಮಾಡೋದು ಕೂಡ ಇಲ್ಲ. ಅದು ನಾನು ನಿಮ್ಮ ಮೇಲೆ, ನೀವು ನಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸ, ನಾವು ಅದನ್ನು ಉಳಿಸ್ಕೊಳ್ಬೇಕು. ಇನ್ನು ಹಣ ಡ್ರಾ ಮಾಡಿದ ಫಲಾನುಭವಿ ಬಸವರಾಜ್ ಕೊಲ್ಲಾರ್ ಹಣ ಡ್ರಾ ಮಾಡ್ತಾ ಇದ್ದಾರೆ. ಒಂದೇ ದಿವಸಕ್ಕೆ ಆಗಿರಲಿಕ್ಕಿಲ್ಲ, ಒಂದು 2-3 ದಿವಸ ಆಗಿರುತ್ತೆ. ಯಾಕಂದರೆ ಒಂದು ದಿವಸಕ್ಕೆ 40,000 ಮಾತ್ರ ಅಲ್ವಾ, ಅದೇನೋ ಇದೆ. ಆದರೆ ನಿಮಗೆ ನಾವು ತೋರಿಸ್ಬೇಕಲ್ಲ. ನೋಡಿ ಎಷ್ಟು ಖುಷಿ ಆಯಿತು, ಆಳ್ತಾ ಇದ್ರು. 1.5 ಲಕ್ಷ ನೋಡಿ, ಬಡ ದಂಪತಿ ಫುಲ್ ಖುಷ್. ಫುಲ್ ಅಳ್ತಾ ಇದ್ರು, ಈಗ ಫುಲ್ ನಗ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮತ್ತು ಕ್ಯಾಮರಾಮ್ಯಾನ್ ಅವರಿಗೆ ಒಂದು ಸನ್ಮಾನ ಮಾಡಿದರು. ನಮ್ಮ ಶಶಿಕಾಂತ್ ಮತ್ತು ಸುನಿಲ್ಗೆ ಒಂದು ಸನ್ಮಾನ ಮಾಡಿದರು. ಅದೊಂದು ಪ್ರೀತಿಯಿಂದ ಮಾಡಿರೋದು, ಬಂದಿರೋದಕ್ಕೆ ಒಂದು ಸನ್ಮಾನ ಮಾಡಿದ್ದಾರೆ. ಈಗ ಮೊದಲು ಹೆಂಗಿತ್ತು, ಈಗ ಹೆಂಗಿದೆ ನೋಡಿ. ಶಶಿಕಾಂತ್ ನಮ್ಮ ಪ್ರತಿನಿಧಿ, ಅವರ ನಂಬರ್ ಇದು. ಶಶಿಕಾಂತ್ ಮತ್ತು ಅದೇ ಶಶಿಕಾಂತ್ ಮತ್ತು ನಮ್ಮ ಕ್ಯಾಮರಾಮ್ಯಾನ್ಗೆ ಅಲ್ಲೊಂದು ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಅಂತಂದ್ರೆ ಒಂದು ಸ್ವೀಟ್ ಕೊಟ್ಟು, ಆ ಉತ್ತರ ಕನ್ನಡ ಭಾಗದಲ್ಲಿ ಅದೊಂದು ಕಾಮನ್. ವಿಶೇಷವಾಗಿ ಅಲ್ಲೊಂದು ಟೊಪ್ಪಿ ಹಾಕ್ತಾರೆ ಈ ಬೆಳಗಾವಿ ಭಾಗದಲ್ಲೆಲ್ಲ. ಅದೊಂದು ಗೌರವ ಸೂಚಕ. ನಮ್ಮಲ್ಲಿ ಏನು ಪೆಟ ಇಡ್ತೀವೋ, ಹೂಮಾಲೆ ಹಾಕ್ತೀವೋ, ಅದೇ ಥರ ಹೂಮಾಲೆ ಬದಲಿಗೆ ಆ ಒಂದು ಟೋಪಿ, ಆಮೇಲೆ ಯಾವುದಾದ್ರೂ ಒಂದು ಸಣ್ಣ ಒಂದು ಗಿಫ್ಟ್ ಕೊಡ್ತಾರೆ, ಸ್ವೀಟ್ ಥರ ಕೊಡ್ತಾರೆ ಅಷ್ಟೇ. ಅದ್ರಲ್ಲಿ ಬೇರೆ ಏನಿಲ್ಲ. ಏನು ಸನ್ಮಾನ ಮಾಡಿಸ್ಕೊಂಡ್ರು ಅಂತಲ್ಲ, ಅದೊಂದು ಹೆಮ್ಮೆಯಿಂದ ಪ್ರೀತಿಯಿಂದ ಕೊಡುವಂಥದ್ದು.
ಅವರು ಪ್ರೀತಿಯಿಂದ ಕೊಟ್ಟಾಗ ನಾವು ಅದೇ ರೀತಿಯಲ್ಲಿ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್. ಮತ್ತು ಶಶಿಕಾಂತ್ ಅವರಿಗೆ ಮತ್ತು ಕ್ಯಾಮ್ರಾಮನ್ಗೆ ನಿಮಗೆ ಇದು ಸ್ಟೋರಿ ತುಂಬ ಅದ್ಭುತವಾಗಿ ಮಾಡಿದ್ದೀರಿ, ಒಂದು ಕುಟುಂಬಕ್ಕೆ ಒಂದು ಚಾನಲ್ ಮುಖಾಂತರ ಒಳ್ಳೇದು ಮಾಡಿದ್ದೀರಿ ಅಂತ ನಿಮ್ಗೆ ಅನಿಸಿದ್ರೆ ಅವ್ರಿಗೊಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬೋದು, ಅದು ನಿಮ್ಮ ಇಷ್ಟ. ಹಾಗೆಯೇ ವಿಜಯಪುರಕ್ಕೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ದರೂ ಕೂಡ, ಯಾವುದೇ ಸಮಸ್ಯೆಗಳು ನಿಮಗಿದ್ದರೂ ಕೂಡ ಅವರ ಗಮನಕ್ಕೆ ತನ್ನಿ. ಸಮಸ್ಯೆ ಇದೆ ಅಂತಂದರೆ ಸರ್ ನಮ್ಮದೊಂದು ಸೈಟ್ ಇದೆ, ಸೈಟ್ಗೆ ಬೇಲಿ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಹೀಗೆಲ್ಲ ಅಲ್ಲ. ಒಂದು 10 ಜನರಿಗೆ ಸಹಾಯವಾಗುವಂಥ ಯಾವುದಾದ್ರೂ ಸುದ್ದಿ ಇದ್ದರೆ ಖಂಡಿತವಾಗ್ಲೂ ಅವರ ಗಮನಕ್ಕೆ ತನ್ನಿ. ಈಗ ನಿಮ್ಗೆ ತೋರಿಸ್ತೀನಿ ಮೊದಲು ಹೇಗಿದ್ದರು, ಈಗ ಹೇಗಿದ್ದಾರೆ, ಬನ್ನಿ ನೋಡೋಣ. ನೋಡಿ, ಫಲಾನುಭವಿ ಕಂಗಾಲಾಗಿರ್ತಾರೆ, ಸರ್ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ, ಮನೆ ಕಟ್ಟಿದ ಫೋಟೋ ತೋರಿಸ್ತಾ ಇರ್ತಾರೆ, ದುಡ್ಡು ಬಂದಿಲ್ಲ ಅಂತಾರೆ, 2 ವರ್ಷದಿಂದ ಕಾಯ್ತಾ ಇರ್ತಾರೆ, ಅಳುತ್ತಾ ಇರ್ತಾರೆ. ಇವತ್ತು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅಂದು ಮತ್ತು ಇಂದು ಯಾವ ರೀತಿ ಇದೆ ನೋಡಿ. ಅಳ್ತಾ ಇದ್ರು, ಇವತ್ತು ಖಾತೆಗೆ ಹಣ ಜಮೆ ಆಗಿದೆ 1.5 ಲಕ್ಷ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಒಂದು ವೇಳೆ ಸರ್ಕಾರ ಮಾಡದೇ ಇದ್ದಿದ್ರೆ ಖಂಡಿತವಾಗಲೂ 24 ಗಂಟೆಯಲ್ಲಿ ಅದನ್ನು ನಾವು ಮಾಡಿಕೊಡ್ತಾ ಇದ್ವಿ. ನಾವು ಯಾರಿಗಾರ ಇನ್ನು ಆಸರೆ ಆಗಬೇಕು, ಇಂಥ ಕುಟುಂಬಗಳಿಗೆ ಆಸರೆ ಆಗಬೇಕು. 2 ವರ್ಷದಲ್ಲಿ ಆಗದ್ದು 2 ತಿಂಗಳಲ್ಲಿ ಅದರ ಹಿಂದೆ ಬಿದ್ದು ನಮ್ಮ ಶಶಿಕಾಂತ್ ಮತ್ತು ಸುನಿಲ್ ನೋಡಿ ಅಲ್ಲಿ ಹಿಂಗೆ ಹಾಕೋಗಿರ್ತಾರೆ. ತನ್ನ 2019-20 ಸಾಲಿನ ಪ್ರಧಾನಮಂತ್ರಿ ವಾಪಸ್ ತಗೊಳ್ಳಿರೋನು ತಿಲ್ ಮಾಡಿರೋನು 2019-20 ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನಾ ನಗರ 1.5 ಲಕ್ಷ, ವಾರ್ಡ್ ನಂಬರ್ 21, ಫಲಾನುಭವಿಯ ಹೆಸರು ಬಸವರಾಜ್ ಸಾ ಕೊಲ್ಲಾರಹ, ವಿಳಾಸ ಗೌಡ್ರವೋಣಿ, ವಿಜಯಪುರ. ಸರ್ಕಾರದಿಂದ ಬಂದಿಲ್ಲ, ಇವ್ರ ಹತ್ರ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಸಮ್ಟೈಮ್ಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಈಗ ನೀವು ಮಾಡಿರಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ 1.5 ವರ್ಷ ಈ ಪಾಪ ಬಸವರಾಜ್ ಏನು ಮಾಡಬೇಕು, ಇಲ್ಲವೇ ಇಲ್ಲ, ಕೇರೆ ಮಾಡಲಿಲ್ಲ. ಅವರನ್ನು ಅದೇ ಥರ ಬಿಟ್ಬಿಟ್ಟಿದ್ರು. ಅಲೆದು ಸುಸ್ತಾಗಿದ್ದರು ದಂಪತಿ. ಇದೀಗ ಹಣ ಎಣಿಸ್ತಾ ಇದ್ದಾರೆ ಬಡ ದಂಪತಿ. ಅವರ ಪಾಲಿಗೆ 1.5 ಲಕ್ಷ, 1 ರೂಪಾಯಿ ಕಡಿಮೆ ಇಲ್ಲದೆ ಬಂದಿದೆ. ಶಶಿಕಾಂತ್ ಮತ್ತು ಸುನಿಲ್ ನಮ್ಮ ಜೊತೆ ಲೈವಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್, ಭಾಳ ಅದ್ಭುತವಾದಂಥ ಕೆಲಸ. ನೀವು ಕೂಡ ಅನೇಕ ವರ್ಷಗಳ ಕಾಲ ರಿಪೋರ್ಟಿಂಗ್ ಎಲ್ಲ ಮಾಡಿರ್ಬೋದು. ಇವತ್ತು 1.5 ಲಕ್ಷ ಒಂದು ಬಡ ಕುಟುಂಬಕ್ಕೆ ತಂದು ತಲುಪಿಸ್ತೀರಿ ಅಂತಂದರೆ, ಸಾಧಾರಣವಾಗಿ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತೀವಿ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಹೋಗ್ತೀವಿ, ಏನಾದರೂ ಒಂದು ಪ್ರಾರ್ಥನೆ ಮಾಡ್ತೀವಿ, ನಮಗೊಂದು ಸಮಾಧಾನ ಆಗುತ್ತೆ. ಇವತ್ತು ಈ ಸ್ಟೋರಿ ಮಾಡಿದ ನಂತರ ಸತತವಾಗಿ ನೀವು 2 ತಿಂಗಳು ಅದರ ಹಿಂದೆ ಬಿದ್ದಿರುವಂಥ ರೀತಿ, ಆ ರಾಜಕಾರಣಿ ಏನು ಹೇಳಿದ್ರು, ಮುಖ್ಯಮಂತ್ರಿ ಏನು ಹೇಳಿದ್ರು, ವಿರೋಧ ಪಕ್ಷದ ನಾಯಕ ಏನು ಹೇಳಿದ್ರು, ಆ ಬೈಟ್ ತಗೊಳ್ಳಿ ಈ ಬೈಟ್ ತಗೊಳ್ಳಿ ಅಂತೇಳಿ ನಾವು ಹೇಳೋದು ಸಾಮಾನ್ಯ. ಆದರೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಂಥ ಆ ಕುಟುಂಬ ಖುಷಿಯಲ್ಲಿ ನಿಮಗೆ ಒಂದು ಪ್ರೀತಿಯಿಂದ ಒಂದು ಸ್ವೀಟೋ ಗೀಟೋ ಕೊಟ್ಟು ಒಂದು ಸನ್ಮಾನ ಮಾಡಿದಾಗ ನಿಮಗಾದಂಥ ಅನುಭವ ಏನು ಶಶಿಕಾಂತ್? ಇದು ಫಸ್ಟ್ ಟೈಮಾ ನಿಮ್ಮ ಜರ್ನಲಿಸಮ್ ಲೈಫಲ್ಲಿ ಈ ಥರದ ಅನುಭವ, ಅಥವಾ ಈ ಹಿಂದೆ ಕೂಡ ಆಗಿದೆಯಾ? ಜಯಪ್ರಕಾಶ್ ಶೆಟ್ಟಿ, ನಿಜಕ್ಕೂ ಕೂಡ ಹೇಳಬೇಕು ಅಂತಂದರೆ ನಾವು 100 ಸುದ್ದಿ ಮಾಡೋ ಬದಲು 3 ಸುದ್ದಿ ಮಾಡಿದರೆ ಸಾಕು. ಆ 3 ಸುದ್ದಿ ಕೂಡ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗಬೇಕು ಅನ್ನೋಂಥದ್ದು ಕೂಡ ನಿಜವಾಗ್ಲೂ ತೋರಿಸ್ಕೊಟ್ಟದ್ದು ನಮ್ಮ ರಿಪಬ್ಲಿಕ್ ಕನ್ನಡ ಅಂತಲೇ ಹೇಳ್ಬೋದು. ತಮ್ಮ ಜೊತೆಗೇ ಇದೇ ಒಂದು ಬಿಗ್ ಇಂಪ್ಯಾಕ್ಟ್ನಲ್ಲಿ ಇದು 4ನೇ ಸ್ಟೋರಿ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ವರ್ಷಗಳಿಂದ ಕೂಡ ಹಲವಾರು ಜನರು ಒಂದು ಜರ್ನಲಿಸಮ್ನಲ್ಲಿ ಇದ್ದರೂ ಕೂಡ ವರದಿಗಳನ್ನ ಮಾಡ್ತಾ ಇದ್ರು ಕೂಡ, ಆದರೆ ಅದಕ್ಕೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಯಾರು ಕೂಡ ಬೆನ್ನತ್ತೋದಿಲ್ಲ. ಆದರೆ ಈ ಒಂದು ರಿಪಬ್ಲಿಕ್ ವಾಹಿನಿ ಬಂದಾದ ಮೇಲೆ ಕೇವಲ 5 ತಿಂಗಳಲ್ಲಿ ಇಷ್ಟು ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಅದರ ಜೊತೆಗೇ ಯಾವಾಗ ಬಡವರಿಗೆ ಅನ್ಯಾಯ ಆಗ್ತದೆ, ಅಧಿಕಾರಿಗಳು ರಾಜಕಾರಣಿಗಳು ಅವರ ಪರವಾಗಿ ನಿಲ್ಲೋದಿಲ್ವೋ, ನೊಂದವರಿಗೆ ನ್ಯಾಯ ಕೊಡಿಸೋದಕ್ಕೆ ಅವರ ಕರ್ತವ್ಯವನ್ನು ಮರಿತಾರೋ, ಆಗ ರಿಪಬ್ಲಿಕ್ ಅಲ್ಲಿ ಇರ್ತದೆ ಅನ್ನೋಂಥದ್ದನ್ನು ಈಗ ಪ್ರೂವ್ ಮಾಡಿರ್ತಕ್ಕಂಥದ್ದು. ವಿಜಯಪುರದ ವಾರ್ಡ್ ನಂಬರ್ 21ರಲ್ಲಿ ಇರ್ತಕ್ಕಂಥ ಬಸವರಾಜ್ ಮಂಗಳ ದಂಪತಿಗಳೇನಿದ್ರು ಸುಮಾರು 2 ವರ್ಷಗಳ ಕಾಲ ಅವರು ಮಹಾನಗರ ಪಾಲಿಕೆಗೆ ತಮಗೆ ಬರಬೇಕಾದಂಥ 1.5 ಲಕ್ಷ ಸಹಾಯಧನಕ್ಕಾಗಿ ಅಲದಾಡ್ತಾ ಇದ್ರು. ಅವ್ರು ಎಷ್ಟರ ಮಟ್ಟಿಗೆ ಕಡು ಬಡವರಾಗಿದ್ದಾರೆ ಅಂತಂದರೆ, ಆ ಮಹಾನಗರ ಪಾಲಿಕೆಗೆ ಹೋಗಲಿಕ್ಕೆ ಅವರಿಗೆ ಬೇಕಾದಂಥ ಒಂದು ಬಸ್ ಚಾರ್ಜ್ ಕೂಡ ಇಲ್ಲದೇ ನಡೆದುಕೊಂಡು ಹೋಗಿ ಆ ಮಹಾನಗರ ಪಾಲಿಕೆಗೆ ವಿಚಾರಣೆ ಮಾಡುವಂಥ ಒಂದು ಸ್ಥಿತಿ ಅವರದಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ 2 ವರ್ಷ ಅಲದಾಡಿದ್ರೂ ಕೂಡ ಅವರಿಗೆ ಯಾರು ಕೂಡ ಸಹಾಯಕ್ಕೆ ಬಂದಿರಲಿಲ್ಲ. ಆದರೆ ಈ ಒಂದು ರಿಪಬ್ಲಿಕ್ ವಾಹಿನಿಗೆ ವಿಷಯ ಗೊತ್ತಾದ ತಕ್ಷಣವೇ ನಾವು ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಆ ವರದಿಯನ್ನು ಮಾಡಬೇಕಾದ್ರೆ ದಂಪತಿಗಳು ಅಕ್ಷರಶಃ ಕಣ್ಣೀರು ಹಾಕಿದ್ರು. ನಮಗೆ ಇದು ಯಾವುದೇ ರೀತಿಯಾದಂಥ ಒಂದು ಸಹಾಯ ಆಗೋದಿಲ್ಲ, ಯಾಕೆಂತಂದರೆ ನಾವು ಕೈಸಾಲ ಮಾಡಿ ಈ ಮನೆಯನ್ನು ಏನು ನಿರ್ಮಿಸಿದ್ದೀವಿ, ಈ ಒಂದು ಮನೆ ನಿರ್ಮಿಸಿದ್ದಕ್ಕೋಸ್ಕರ ಈಗ ಕೈಸಾಲ ಕೊಟ್ಟವರು ಕೂಡ ನಮ್ಮ
ಬೆನ್ನು ಬಿದ್ದಿದ್ದಾರೆ. ಹಾಗಾಗಿ ಈ ಮನೆಯನ್ನು ಮಾರಿ ಆದರೂ ಕೂಡ ನಾವು ಅವರಿಗೆ ಹಣ ಕೊಡಬೇಕಾಗ್ತದೆ ಅನ್ನೋಂಥ ಒಂದು ಸ್ಥಿತಿಯನ್ನು ಕೂಡ ನಮ್ಮ ಎದುರಿಗೆ ತೋಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಬದ್ರುದ್ದೀನ್ ಸೌದಾಗರ್ ಅವರಿಗೆ ನಿರಂತರವಾಗಿ ಒಂದು ಫಾಲೋಅಪ್ ಅನ್ನು ಮಾಡಿದ್ವಿ. ಯಾವಾಗ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರ್ತಿದ್ರು, ರಿಪಬ್ಲಿಕ್ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನಿರಂತರವಾಗಿ ಆಯುಕ್ತರಿಗೆ ಒಂದು ಮೆಸೇಜನ್ನು ಮಾಡೋ ಮೂಲಕ, ಫೋನ್ ಮಾಡೋ ಮೂಲಕ, ಅದಲ್ಲದೆ ಕಚೇರಿಗೂ ಕೂಡ ಭೇಟಿ ಕೊಟ್ಟು ಅವರ ಒಂದು ಸಮಸ್ಯೆಯನ್ನು ಅವ್ರ ಮುಂದೆ ನಾವು ಪ್ರಚುರಪಡಿಸಿದಾಗ ಅವರೇ ಕೂಡ ಒಂದು ರಾಜೀವ್ ಗಾಂಧಿ ನಿಗಮ ಏನಿದೆ ಆ ನಿಗಮಕ್ಕೂ ಕೂಡ ಫೋನ್ ಮೂಲಕ ನಿರಂತರವಾಗಿ ಮಾತನಾಡಿ ಬರೋಬ್ಬರಿ 2 ವರ್ಷದಿಂದ ಆಗದೇ ಇರೋಂಥ ಒಂದು ಕೆಲಸ ಈಗ ಕೇವಲ 2 ತಿಂಗಳಲ್ಲಿ, ಅದು ಕೂಡ ರಿಪಬ್ಲಿಕ್ ವಾಹಿನಿಯ ಮೂಲಕ ಆಗಿರ್ತಕ್ಕಂಥದ್ದು. ನಾವು ಒಂದು ಈ ಫಲಾನುಭವಿಗಳ ಖಾತೆಗೆ ಹಣ ಬಂದ ತಕ್ಷಣ ಮೊದಲು ಫೋನ್ ಮಾಡಿದ್ದು ಅವರು ನಮಗೆ ಅಂತಲೇ ಹೇಳ್ಬೋದು. ನಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅನ್ನೋಂಥದ್ದು ಒಂದು ಮೆಸೇಜ್ ಬಂದಿದೆ ಸರ್, ನಾವು ಓಡೋಡಿ ಬ್ಯಾಂಕಿಗೆ ಬಂದಿದ್ದೀವಿ, ಯಾಕೆಂದರೆ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾವು ಪಾಸ್ಬುಕ್ಕನ್ನು ಒಂದು ಎಂಟ್ರಿ ಮಾಡಿಸ್ಕೊಂಡು ನೋಡಬೇಕು, ಅದಲ್ಲದೆ ಕೂಡ ATMಗೆ ಹೋಗಿ ನಾವು ದುಡ್ಡನ್ನು ಕೂಡ ತೆಗಿಬೇಕು. ಯಾಕೆಂತಂದರೆ ಇಷ್ಟು ವರ್ಷ ನಾವು ಅಡ್ಡಾಡಿದ್ರು ಆಗದೇ ಇರೋಂಥ ಒಂದು ಕೆಲಸ ನಾವು ನಿಮಗೆ ಒಪ್ಪಿಸಿ ಬಿಟ್ಟಿದ್ವಿ. ಯಾಕೆಂತಂದರೆ ಅವರು ದುಡಿದೇ ಇದ್ದರೆ ಅವರಿಗೆ ಹೊಟ್ಟೆ ತುಂಬೋದಿಲ್ಲ, ಇವತ್ತು ಕೆಲಸಕ್ಕೆ ಹೋಗದೇ ಇದ್ದರೆ ಇವತ್ತು ಊಟ ಇಲ್ಲ ಅನ್ನೋಂಥ ಒಂದು ಸ್ಥಿತಿ. ಹಾಗಾಗಿ ಅವರು ನಿರಂತರವಾಗಿ ಒಂದು ಕೆಲಸಕ್ಕೇನು ಹೋಗ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ನಾವು ಈ ಜವಾಬ್ದಾರಿಯನ್ನು ರಿಪಬ್ಲಿಕ್ ಹೆಗಲಿಗೆ ಹಾಕಿದ್ದೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಈ ಒಂದು ನಿರಂತರವಾಗಿ ನಾವು ಫಾಲೋಅಪ್ ಮಾಡಿದ್ರಿಂದ ಇವಾಗ ಅವರ ಖಾತೆಗೆ 1.5 ಲಕ್ಷ ರೂಪಾಯಿ ಹಣ ಬಂದಿರತಕ್ಕಂಥದ್ದು. ಈ ಒಂದು ಹಣ ಬಂದಾದಮೇಲೆ ಅವರು ಮೆಸೇಜನ್ನು ಮಾಡ್ತಾರೆ. ನಾವು ಆ ಒಂದು ಫಲಶ್ರುತಿಯ ವರದಿಗಾಗಿ ಅವರಿಗೆ ತೆಳೆದಾಗ ನಿಜಕ್ಕೂ ಕೂಡ ನಾವು ಹೇಳಬೇಕಂತಂದರೆ ಅವರು ಮೊದಲು ಏನು ಬೇಜಾರಿನಿಂದ ದುಃಖದಿಂದ ಕಣ್ಣೀರು ಹಾಕಿದ್ರು, ಅವತ್ತು ನಮ್ಮ ಎದುರಿಗೆ ಒಂದು ಆನಂದ ಬಾಷ್ಪವನ್ನು ಸುರಿಸ್ತಾರೆ. ಯಾಕೆಂದರೆ ಸರ್, ನಾವು ಈ ದುಡ್ಡು ಬರೋದಿಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ, ಆದರೆ ನೀವು ಒಂದು ರಿಪಬ್ಲಿಕ್ ವಾಹಿನಿಯ ಒಂದು ಶಟ್ರು ಮತ್ತು ನೀವು ಮಾಡಿರ್ತಕ್ಕಂಥ ಈ ಒಂದು ವರದಿಯಿಂದಾಗಿ ಒಂದು ಬಡ ಕುಟುಂಬಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದನ್ನು ಸಾರಿ ಹೇಳಿದರು. ಇದೇ ಒಂದು ಸಂದರ್ಭದಲ್ಲಿ ಆ ಬಡ ದಂಪತಿ ಬಾಯಲ್ಲಿ ಒಂದು ಮಾತು ಬರ್ತದೆ. ಯಾಕೆಂತಂದರೆ ಅವರು ಸಂಪೂರ್ಣವಾಗಿ ಅನಕ್ಷರಸ್ಥರಿದ್ದರೂ ಕೂಡ ಅವರು ರಿಪಬ್ಲಿಕ್ ವಾಹಿನಿ ನಮ್ಮ ಮನೆಯ ದೇವರಿದ್ದಂತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಕಾರಣ ಇಷ್ಟೇ, ಅವರು ಒಂದು ಮನೆಯನ್ನು ಕಟ್ಕೊಂಡು ನೆಮ್ಮದಿಯಾಗಿ ಮಲಗಬೇಕು ಅಂತಂದ್ರೂ ಕೂಡ ಅವರಿಗೆ ಯಾರೂ ಕೂಡ ನೆಮ್ಮದಿಯಾಗಿ ಮಲಗೋದಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ಕಡೆ ಅವರು ಏನು ಸಹಾಯಧನ ಬರಬೇಕಾಗಿತ್ತು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಹಣ ಬಂದಿರಲಿಲ್ಲ. ಇನ್ನೊಂದು ಕಡೆ ಈ ಕೈ ಸಾಲ ಕೊಟ್ಟವರು ಕೂಡ ಸಾಕಷ್ಟು ಒಂದು ಕಿರಿಕಿರಿಯನ್ನು ಶುರು ಮಾಡಿದ್ರು. ಹಾಗಾಗಿ ಅವರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ನುವಂಥದ್ದು. ಎಷ್ಟೋ ಬಾಗಿ ನಾವು ಮನೆಗೆ ಬೀಗ ಹಾಕ್ಕೊಂಡು ಕೂಡ ಹೋಗಿದ್ದೀವಿ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಆದರೆ ಯಾವಾಗ ಈ ಒಂದು ಖಾತೆಗೆ ದುಡ್ಡು ಬಂತು, ಅವರು ATMಗೆ ಹೋಗಿ ಹಣವನ್ನು ಬಿಡಿಸ್ಕೊಂಡು ಬಂದು ಯಾರ್ಯಾರಿಗೆ ಒಂದು ಹಣವನ್ನು ಕೊಡಬೇಕಾಗಿತ್ತು ಅದೆಲ್ಲವನ್ನು ಕೊಟ್ಟು ನಾವು ಇವತ್ತಿನಿಂದ ಮುಕ್ತರಾಗಿದ್ದೀವಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ಶಶಿಕಾಂತ್. ನಿಮ್ಮ ಪ್ರಯತ್ನ ಕೂಡ ಕಡಿಮೆ ಅಲ್ಲ. 2 ತಿಂಗಳ ಕಾಲ ನಿರಂತರವಾಗಿ ನೀವು ಮೆಸೇಜ್ ಹಾಕಿ ನಮಗೆ ಗೊತ್ತಿದೆ. ಶಶಿಕಾಂತ್ ಅವರ ನಂಬರ್ ಮತ್ತೊಮ್ಮೆ ಕೊಡಿ ದಯವಿಟ್ಟು. ಶಶಿಕಾಂತ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಜೊತೆಗೆ ನಮ್ಮ ಸುನಿಲ್, ನಮ್ಮ ಕ್ಯಾಮರಾಮ್ಯಾನ್ ಸುನಿಲ್ಗೊಂದು ಥ್ಯಾಂಕ್ಸ್ ಹೇಳಿ. ನೋಡಿ, ಶಶಿಕಾಂತ್ ಅವರ ನಂಬರ್ 9986895952. ಇದು ನಮ್ಮ ವಿಜಯಪುರದ ಪ್ರತಿನಿಧಿ ಶಶಿಕಾಂತ್ ಅವ್ರ ಜೊತೆ ನೀವು ಸಂಪರ್ಕದಲ್ಲಿ ಇರಿ. ಏನು ವಿಜಯಪುರದ ಜನ ಕೂಡ, ಯಾಕಂದರೆ ಆ ಸುದ್ದಿಯನ್ನು ಅವ್ರು ಮಾಡಬೇಕಾಗತ್ತೆ, ಆ ಭಾಗದ್ದು ಮಾತ್ರ. ನನಗೆ ಗೊತ್ತಿದೆ ಬೇರೆ ಬೇರೆ ಕಡೆಗಳಿಂದ ಕೂಡ ನೀವು ಕಾಲ್ ಮಾಡ್ತೀರಿ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಿ ಅಂತೇಳಿ. ಜೊತೆಗೆ ಸುನಿಲ್ ಕೂಡ ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದಂಥ ಕೆಲಸವನ್ನು ಮಾಡಿದಿರಿ. ಈಗ